ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ನೈಟಾಗಿ ಗೋಕರ್ಣದಿಂದ 1 ಅವರ್ ಬ್ಯಾಕ್ ವಾಟರ್ಸಿಗೆ ಬಂದು ಸ್ಟೇ ಆಗಿದ್ದೀವಿ. 1 ಅವರ್ ಬ್ಯಾಕ್ ವಾಟರ್ಸ್ ಹೆಂಗೆ ಬಂದಿದ್ದೀವಿ ನಾವು ಬೋಟಿಂಗ್ ಮಾಡೋಕ್ಕೆ. ಬೋಟಿಂಗ್ ಆ್ಯಕ್ಚುಲಾಗಿ ಬೋಟಿಂಗ್ ಲೊಕೇಶನಲ್ಲೇ ಇದೀವಿ ನಾವು. ಬೋಟಿಂಗ್ ಲೊಕೇಶನ್ ನೋಡಿ. ಬೋಟಿಂಗ್ ಅವ್ರ ಹತ್ರ ಮಾತಾಡಿದ್ದಕ್ಕೆ 1-1.5 ಅವರ್ ಬೋಟಿಂಗ್ ಇರುತ್ತೆ ಅಂತ ಹೇಳಿದರು. ಮೇ ಬಿ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಮಧ್ಯದಲ್ಲಿ ಒಂದು ಮರಗಳಿವೆ, ಅಲ್ಲಿ ಸುತ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅನಿಸುತ್ತೆ. ಮೇ ಬಿ ಇಲ್ಲಿಂದ ಹೋಗಿ ತುಂಬ ದೂರ ಬೋಟಿಂಗ್ ಇದೆ. ನೋಡೋಣ. ಬೋಟಿಂಗ್ ಹೋಗ್ಬೇಕಾದ್ರೆ ಬೋಟಲ್ಲಿಂದ ವೀಡಿಯೋ ಮಾಡಿ ತೋರಿಸ್ತೀನಿ. 6 ಗಂಟೆಗೆ ಎದ್ದು ಮನೆಯವರೆಲ್ಲ ಫ್ರೆಶ್ ಆಗೋ ಅಷ್ಟರಲ್ಲಿ 8:50 ಆಗಿದೆ. ಇವಾಗ ಬೋಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಮಾ ಅಮ್ಮ ವಿಡಿಯೋ ಆಗ್ತಾ ಇದೆಯಾ? ಬೋಟಿಂಗ್ ಆಡ್ದೈತೆ. ಹಿಂಗಿಂದ ಹೋಗಿ ನಾವು ಮೇ ಬಿ ಇಲ್ಲಿ ವಾಪಸ್ ಬರ್ತೀವ. ಆ ಕಡೆ ವಾಪಸ್ ಬರೋಕ್ಕೆ ದಾರಿ ಇದೆಯಾ? ಹಿಂಗೆ ಬರ್ತೀವ ಹಂಗೆ ಬರ್ತೀವ? ಜಿಮ್ಮಿಗೆ ವಿಡಿಯೋಗೆ ಅಂತ ತಗೊಂಡಿದ್ದು. ಬೋಟಿಂಗ್ ಮುಗೀತು. ಬೋಟಿಂಗ್ ಮುಗೀತು. ಕಾಣಿಸ್ತಾ ಇದ್ದು. ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಮುರುಡೇಶ್ವರ. ಹೋಗೋಣ ಮುರುಡೇಶ್ವರಕ್ಕೆ. ಹಂಗಂದ್ರೆ ನೆಕ್ಸ್ಟು ಬೈಕ್ ಸ್ಕ್ರೀನಲ್ಲಿ ಸಿಗ್ತೀನಿ. ಇಲ್ಲೇ ಇನ್ನೊಂದು 5 ಕಿಲೋಮೀಟರ್ಸಲ್ಲಿ ಈಕೋ ಬೀಚ್ ಇದೆಯಂತೆ. ಈಕೋ ಬೀಚು ಮತ್ತು ಇನ್ನೂ ಒಂದು 2-3 ಪ್ಲೇಸಸ್ ಇದೆಯಂತೆ. ಅದನ್ನು ನೋಡ್ಕೊಂಡು ಆಮೇಲೆ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಮುರುಡೇಶ್ವರನ. ಆಮೇಲೆ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ.
ಹಿಡ್ಕೊಂಬತ್ತ ಏನು ಕಡ್ಡಿ. ಹಾಂ, ಟಿಕೆಟ್ ತೊಗೊಂಡ್ರೆ ಎಲ್ಲಿ ಎಲ್ಲ ಅಲ್ಲಿ ಕೂತವ್ರೆ. ಟಿಕೆಟ್ ತೊಗೊಂಡ್ರ ಬಾ. ಹಾಂ, ಏನು ವಾಕ್ ಇದು? ಮ್ಯಾಂಗ್ರೋ ಬೋರ್ಡ್ ವಾಕ್. ಮ್ಯಾಂಗ್ರೋ ಬೋರ್ಡ್ ವಾಕ್. ಬರಲ್ಲ ಬನ್ನಿ ಬಾ. 1 hour ಬ್ಯಾಕ್ ವಾಟರ್ಸಿಂದ 5 kilometers ದೂರ ಇದೆ ಇದು. ಹಾಂ, ಮ್ಯಾಂಗ್ರೋ. ಹಾಂ, ನೋ ಫೋಟೋಸ್ ನಾವು, ಸಾರಿ. ಬರ್ಬೇಕಾದ್ರೆ ಏನು ಚೆನ್ನಾಗಿದೆ ಅಪ್ಪ ಬಿದ್ದು. ಏನಿದೆ ಬೋರ್ಡ್ ಲಾಸ್ಟಲ್ಲಿ? ಫುಲ್ ನೇಚರ್, ಅಕ್ಕಪಕ್ಕ ಫುಲ್ ನೇಚರ್ ಇದೆ. ಅಮ್ಮು, ಅನ್ವಿತಾ ಹಾಯ್ ಹೇಳು. ಹಾಯ್ ಹೇಳು. ಹಾಯ್. ಸಬ್ಸ್ಕ್ರೈಬ್ ಮಾಡಿ. ಏನು ಸಬ್ಸ್ಕ್ರೈಬ್. ಏಯ್, ಮ್ಯಾಂಗ್ರೋ ಬೋರ್ಡ್ ವಾಕ್ ಎಂಡಿದು. ಹಾಂ, ಬೋತಿನ. ಓಕೆ, ಅಷ್ಟೇ. ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಮ್ಮ? ಅಮ್ಮ, ಬೂವಾಗ ಹೋಗ್ತಾ ಇದ್ದೀವ ನಾವು. ಬೂ ತಿನ್ನಕ್ಕ? ಸರಿ. ಅದೇನು ಬೀಚು ನೆಕ್ಸ್ಟ್ ಬರೋದು? ಎಕೋ ಬೀಚ್. ನೆಕ್ಸ್ಟ್ ಎಕೋ ಬೀಚ್ಗೆ ಹೋಗ್ತಾ ಇದ್ದೀವಿ. ಎಕೋ ಬೀಚಲ್ಲಿ ಸಿಗ್ತೀನಿ. ಬಾಯ್. ಬೀಚು ಸಖತ್ತಾಗಿದೆ, ಫುಲ್ಲು ಅಲೆ. ಎಲ್ಲರೂ ಎಂಜಾಯ್ಮೆಂಟ್ ಮೂಡಲ್ಲಿದ್ದಾರೆ ಇಲ್ಲಿ. ಆದರೆ ನಾವಿಲ್ಲಿ ಲೆವೆಲ್ ಹಾಕಿದ್ದಾರೆ ಅಲ್ಲಿ. ಆ ನೆಟ್ ಮೇಲೆ ಯಾರು ಹೋಗ್ಬಾರ್ದು, ಡೇಂಜರ್ ಝೋನ್ ಅದು. ಇಕೋ ಬೀಚ್ ನೋಡಿದ್ದಾಯ್ತು. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮುರುಡೇಶ್ವರ. ಆಫ್ ಟು ಮುರುಡೇಶ್ವರ. ಮುರುಡೇಶ್ವರ. ಹಾಂ, ವಾವ್, ಬೀಚ್. ದೇವಸ್ಥಾನ ಅಲ್ಲಿ ನೋಡಮ್ಮ, ಶಿವಪ್ಪಂದೇನೋ ರಿನೋವೇಷನ್ ಮಾಡ್ತಾ ಇದ್ದಾರೆ.
ರಿನೋವೇಷನ್ ಮಾಡ್ತಾ ಇದಾರೆ, ಏನು ಮಾಡ್ತಾ ಇದಾರೆ ಗೊತ್ತಿಲ್ಲ. ಬೀಚ್ 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 ನೋಡಿ, ಬೀಚಲ್ಲಿ ಜನನೇ ಇಲ್ಲ. ನಮ್ಮ ಬಾವ ಜನ ಇರ್ತಾರೆ ಅಂದರು. ಮುರುಡೇಶ್ವರ ರೀಚ್ ಆಗಿಬಿಟ್ಟಿದ್ದೀವಿ ಇವಾಗ. ಹೋಗಿ ಆ ಶಿವಪ್ಪನ ದರ್ಶನ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಸಿಗ್ತೀವಿ. ಬಾಯ್. ದರ್ಶನ ಸಖತ್ತಾಗಾಯಿತು, ಜನ ಇರಲಿಲ್ಲ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಆಬ್ವಿಯಸ್ಲಿ, ಅದಕ್ಕೆ ಒಳಗಿಂದ ವಿಡಿಯೋ ಮಾಡಿಲ್ಲ. ನೋಡಿ ಗೋಪುರ. ಇವಾಗ ನಾವು ಸೀದಾ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಫಿಟ್ ಚೇಂಜ್, ಬೀಚಿಗೆ ಬಂದು ಬೀಚ್ ಬಟ್ಟೆ ಹಾಕಿದ್ದೀವಿ. ಇವಾಗ ಬೀಚಲ್ಲಿ ಹೋಗಿ ಆಟ ಆಡ್ಬಿಟ್ಟು ಶೃಂಗೇರಿರೋ ಹೊರನಾಡು ಯಾವ್ದು ಫಸ್ಟ್ ಬರುತ್ತೋ ಅದಕ್ಕೆ ಹೋಗ್ತೀನಿ. ಬಾಯ್. ಗಾಡಿ ಫುಲ್ ಫಸ್ಟ್ ಹಾಕೊಂಡ್ಬಿಟ್ಟಿದ್ದೀವಿ. ಜೊತೆಯಲ್ಲಿ ಗೇಟು ಈಚಲ್ ಅಡಿ ಗೇಟು ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 3.5 hours ರೈಡ್ ಆಗುತ್ತೆ. ಶೃಂಗೇರಿಗೆ ಹೋಗಿ ಶೃಂಗೇರಿ ಹೊರನಾಡು ದೇವಸ್ಥಾನಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ ಇವತ್ತು ಎಷ್ಟು ರೈಡ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ತೋರಿಸ್ತೀನಿ. ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ. ಫೈನಲಿ ಶೃಂಗೇರಿ ರೀಚ್ ಆಗಿದ್ದೀವಿ. ಆದರೆ ಶೃಂಗೇರಿ ರೀಚ್ ಆಗಿದ್ದು ಅಷ್ಟೊಂದೇನು ವರ್ತ್ ಆಗಿಲ್ಲ ನಮಗೆ, ಯಾಕಂದರೆ ದೇವಸ್ಥಾನನೇ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅದಕ್ಕೇ ಶೃಂಗೇರಿಲಿ ಸ್ಟೇ ಮಾಡಿದೆ. ಆ್ಯಕ್ಚುಲಾಗಿ ಇಷ್ಟೊಂದು ಸರಿ ನೋಡಿದ್ದೀವಿ ಶೃಂಗೇರಿ. ನಾವು ಶೃಂಗೇರಿ ಸ್ಟೇ ಮಾಡಿದ್ರೆ ಸೀದಾ ಹೊರನಾಡಿಗೆ ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗ ಹೊರನಾಡಿಗೆ ಹೋಗಿ ಡೈರೆಕ್ಟ್ ಸ್ಟೇ ತೊಗೊಂಡು ಎಲ್ಲರಿಗೂ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.